ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ವೇಕಪ್ ಆಗಿದ್ದು, ಬಟ್ ಫೈನ್. ಗೈಸ್, ನಾನು ಪಾಟಲ್ಲಿ ಚಿಕ್ಕದು ತುಳಸಿ ಗಿಡಗಳು ಬೆಳೀತಾ ಇದೆ, ತೋರಿಸ್ತೀನಿ ಬನ್ನಿ. ಎಷ್ಟು ಚೆನ್ನಾಗಿದೆ ಅಲ್ಲ. ಮಾರ್ನಿಂಗ್ ವೇಕಪ್ ಆದ ತಕ್ಷಣ ಇದನ್ನು ಬಂದು ನೋಡೋದು ಹೆಂಗೆ ಬೆಳೀತಾ ಇದೆ, ಎಷ್ಟು ಬಂದಿದೆ ಅಂತ. ಇವತ್ತೊಂದು ಏನೋ ರೆಸಿಪಿ ಮಾಡ್ತಾ ಇದ್ದೀನಿ. ಬಟ್ಟೆ ಒಳಗಡೆ ಯಾರೋ ಮಲಗ್ತಾರೆ. ಬಟ್ಟೆ ಒಳಗಡೆ ಯಾರು ಮಲಗ್ತಾರೆ? ಅಮ್ಮ ನಮ್ಮನ್ನು ಬೈತಾರ ನೀನು ಹಿಂಗೆ ಮಾಡಿದ್ರೆ. ಇನ್ನೂ ಮಡ್ಸೇ ಇಟ್ಟಿಲ್ಲ ನಾವು. ಎದೋಳು ಮೇಲೆ, ಎದೋಳು ಗುಂಡು, ಏನಂಗೆ ಗುರಾಯಿಸೋದು? ಎದೋಳು. ಇಬ್ಬರು ಸುಖವ್ಯ ಬೆಳ್ಕೊಡು. ಬೆಲ್ಟದ ಎತ್ಕೊಂಗೆ ಸುಮ್ಮನೆ ಎದೋಳು ಪಪ್ಪ. ಏನು ಎದುರಿಸ್ತಾ ಇದೀಯಾ? ಎದೋಳು. ಏನೋ ಅಮ್ಮ ಬರ್ಬೇಕಾ? ಏನಿದೆಲ್ಲ ಹಿಂಗೆಲ್ಲ? ಗೈಸ್, ನಾನು ಹೊಸ ಬಟ್ಟೆನ ನಾನು ಬಾಕ್ಸಲ್ಲೇ ಇಟ್ಟಿದ್ದೆ, ಅದು ಓಪನೇ ಮಾಡಿರ್ಲಿಲ್ಲ. ಇವನು ಅವಾಗಲೇ ಎಲ್ಲ ಅದ್ರ ಮೇಲೆ ಕೂತ್ಕೊಂಡ್ಬಿಟ್ಟು ಬೆಚ್ಚಿಗಿದೆ ಅಂತ. ಇವಾಗ ನಾನು ಏನಾದ್ರು ಅವನ್ನ ಎಬ್ಬರ್ಸಕ್ಕೆ ಹೋದ್ರೆ ಗುರ್ರ ಅಂತಾನೆ. ಹಾಗೆ ನನ್ನ ದುಪ್ಪಟ್ಟ ಎಲ್ಲ ಇತ್ತು, ಅದಕ್ಕೆ ನಾನು ಅಮ್ಮನಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಅಮ್ಮ ಏನಂತಾರೆ ಗೊತ್ತಾ? ಬಿಡು ಪುಟ್ಟ, ಹೋಗ್ಲಿ, ಏನಾಗಲ್ಲ. ಅವ್ರಿಗೇನಂದ್ರೆ ಇವ್ನು ಇನ್ನೂ ಚಿಕ್ಕವನಲ್ವಾ, ಬಿಡು ಏನಾಗಲ್ಲ ಅಂತ ಅಂತಾರೆ. ನಿಮ್ಮದೇ ಮಿಸ್ಟೇಕು, ನೀವು ಅದನ್ನು ಕ್ಲೋಸ್ ಮಾಡಬೇಕಿತ್ತಲ್ವಾ ಅಂತಾರೆ. ಸೊ ಇವನೆಲ್ಲದರಲ್ಲೂ ತಪ್ಪಿಸ್ಕೊತಾನೆ. ಗೈಸ್, ಇವತ್ತು ನಾನೊಂದು ರೆಸಿಪಿ ಮಾಡ್ತೀನಿ ಅಂದೆ ಅಲ್ವಾ. ಸೊ ಆ ರೆಸಿಪಿ ಬಂದು ಚಿಕನ್ ಬಿರಿಯಾನಿ. ಅಮ್ಮ ಎಲ್ಲ ಹೆಚ್ಕೊಡ್ತಾರೆ, ಸೊ ನಾನು ಚಿಕನ್ ಬಿರಿಯಾನಿ ಮಾಡ್ತೀನಿ. ಹಾಗೆ ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ತೀನಿ. ಓಕೆ, ಹಾಗೆ ಒಂಚೂರು ಕಾಫಿ ಕೊಟ್ಬಿಟ್ಟು ಬರ್ತೀನಿ. ಓಕೆ, 5 ಮಿನಿಟ್ಸ್. ಆ್ಯಕ್ಚುಲಿ ನಾನು ಈ ಮಸಾಲೆ ಮಾಡಿದಾಗ ವೀಡಿಯೋ ಮಾಡಬೇಕಾಗಿತ್ತು, ಮಾಡಿರಲಿಲ್ಲ. ನನಗೆ ನಾರ್ಮಲ್ ಫ್ಲ್ಯಾಶ್ ಆಯಿತು, ಅಯ್ಯೋ ವೀಡಿಯೋ ಮಾಡೋದೇ ಮರ್ತೋದೆ ಅಂತ. ಈ ಮಸಾಲೆಗೆ 2 ಈರುಳ್ಳಿ, ಇಲ್ಲ ಚಿಕ್ಕದಿದೆ ಅಂದರೆ 4 ಈರುಳ್ಳಿ ಹಾಕ್ಕೊಳ್ಳಿ. ಆ್ಯಂಡ್ 2 ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಪುದೀನ ಸ್ವಲ್ಪ ಹಾಕ್ಕೋಬೇಕು. ಆ್ಯಂಡ್ 1 ಸ್ಪೂನ್ ಅಷ್ಟು ಮೆಣಸು, ಸ್ವಲ್ಪ ಅರಿಶಿನ ಹಾಕಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ. ಆಮೇಲೆ ನಾವು ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ನಾನು ಬಿರಿಯಾನಿಗೆ 1.5 kg ಚಿಕನ್ಗೆ ನಾನು 200 ಗ್ರಾಮ್ಸ್ ಆಯಿಲ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಉರಿಬೇಕು, ಯಾಕಂದರೆ ಅದು ಹಸಿ ಘಾಟು ಬೇಗ ಹೋಗಬೇಕಲ್ಲ. ಸೊ ಗೋಲ್ಡನ್ ಬ್ರೌನ್ ಆದರೆ ಇನ್ನೂ ಟೇಸ್ಟಿಯಾಗೂ ಇರುತ್ತೆ ಬಿರಿಯಾನಿಗೆ. ಅದ್ರ ಜೊತೆ ನಾನು ಒಂದು 5-6 ಪಲಾವ್ ಎಲೆನ ಆ್ಯಡ್ ಮಾಡ್ತಾ ಇದ್ದೀನಿ. ಕೆಲವರು ಏನು ಮಾಡ್ತಾರೆ, ಏಲಕ್ಕಿ, ಚಕ್ಕೆ ಇದೆಲ್ಲ ಹಾಕ್ತಾರೆ, ಲವಂಗ ಎಲ್ಲ. ನನಗದೊಂಚೂರು ಇಷ್ಟ ಆಗೋಲ್ಲ, ಯಾಕಂದರೆ ತಿನ್ನಬೇಕಾದ್ರೆ ಒಂದು ನೆಮ್ಮದಿಯಾಗಿ ತಿನ್ನಬೇಕು. ಅದು ಸಡನ್ನಾಗಿ ಸಿಕ್ಬಿಟ್ಟಾಗ ಅದನ್ನು ಹಾದು ತಿನ್ನೋದಕ್ಕೆ ಒಂಥರ ನನಗಿಷ್ಟ ಆಗೋಲ್ಲ. ಅಮ್ಮನೇ ಬಿರಿಯಾನಿ ಪೌಡರ್ನ ಮಾಡಿಬಿಡ್ತಾರೆ, ಅದರಿಂದ ನಮಗೇನು ಪ್ರಾಬ್ಲಮ್ ಆಗೋಲ್ಲ. ಹಾಗೆ ಹಸಿಮೆಣ್ಸಿನ್ಕಾಯಿನ ಫುಲ್ಲು ಕಟ್ ಮಾಡಬಾರ್ದು, ನಾನು ಹೇಗೆ ತೋರಿಸಿದ್ದೀನಲ್ಲ ಆ ಥರ ಕಟ್ ಮಾಡಬೇಕು. ನಾನು 8 ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ. ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು, ಯಾಕಂದರೆ ಫುಲ್ಲು ನಾವು ಕಟ್ ಮಾಡಿಬಿಟ್ಟಾಗ ಅದು ಖಾರ ಹೊಡೆದ್ಬಿಡುತ್ತೆ. ಆ್ಯಂಡ್ ಅದೊಂಥರ ಬೇರೆ ಟೇಸ್ಟ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಎಣ್ಣೆ ಇದ್ದಾಗ ಅದು ಹಾರಿಬಿಡುತ್ತೆ. ಸೊ ಈ ಥರ ಹೆಚ್ಚಿಬಿಟ್ಟು ಹಾಕಿದಾಗ ಅದು ಹಾರಲ್ಲ. ಅದೆಲ್ಲ ಫ್ರೈ ಆದಮೇಲೆ 6 ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ, ನಾವು ನೀಟಾಗಿ ಬ್ಲೆಂಡ್ ಆಗೋವರೆಗೂ, ಲೈಕ್ ಪ್ಯೂರಿ ಥರ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು ಏನು ಮಸಾಲೆ ಮಾಡಿದ್ವಲ್ಲ ಸ್ಟಾರ್ಟಿಂಗು, ಅದನ್ನು ಕೂಡ ಆ್ಯಡ್ ಮಾಡಬೇಕು. ಇದನ್ನು ಸ್ವಲ್ಪ ನಾವು ಎಣ್ಣೆಲೇ ಫ್ರೈ ಮಾಡಬೇಕು, ಆವಾಗ ಅದು ನೀಟಾಗಿ ಫ್ರೈ ಆಗುತ್ತೆ. ಹಾಗೆ 3 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಬೇಕು. ಅದನ್ನು ಆಯಿಲಲ್ಲಿ ಫ್ರೈ ಮಾಡಬೇಕು. ಆ್ಯಂಡ್ ನಾವೇನು ಮೆಷರ್ಮೆಂಟ್ ತೊಗೊಂಡಿರ್ತೀವಲ್ಲ ಎಣ್ಣೆನ, ಅದೇ ಕಪ್ಪಲ್ಲಿ ಮೊಸರನ್ನ ಹಾಕಬೇಕು. ಈಗ ನಿಮಗೆ ಗೊತ್ತಾಗಬೇಕು ಯಾವ ಥರ ಅಂದರೆ, ಚಿಕ್ಕ ಪ್ಯಾಕೆಟ್ ಮೊಸರು ತೊಗೊಳ್ಳಿ, ಅದನ್ನು ಫುಲ್ ಹಾಕಿದ್ರು ಆಯಿತು. ಇದನ್ನು ನಾವು 5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು.
ಈಗ ನಾನು 1.5 kg ಅಷ್ಟು ಚಿಕನ್ನ ಹಾಕ್ತಾ ಇದ್ದೀನಿ. ಇದನ್ನ ಕೂಡ ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಎಲ್ಲ ಮಿಕ್ಸ್ ಮಾಡಬೇಕು, ಯಾಕಂದರೆ ಚಿಕನ್ಗೆ ಮಸಾಲೆ ಎಲ್ಲ ಫ್ಲೇವರ್ ಬರಬೇಕಲ್ಲ. ಸೊ ಅದನ್ನು ನಾವು ಒಂದು 15 ಮಿನಿಟ್ಸ್ ಬಿಡಬೇಕು, ಯಾಕಂದರೆ ಆ ಚಿಕನ್ ಕೂಡ ಬೇಯಬೇಕಲ್ವಾ. ಆ್ಯಂಡ್ ಅದು ಮಸಾಲೆ ಜೊತೆ ಆಯಿಲ್ ಜೊತೆನೇ ಅದು ನೀಟಾಗಿ ಫ್ರೈ ಆಗಿದ್ರೆ ಚೆನ್ನಾಗಿರುತ್ತೆ. ಈಗ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ಯಾಕೆ ಫಸ್ಟೇ ಹಾಕ್ಬೇಕಂದ್ರೆ ಸಾಲ್ಟ್ ಹಾಕಿದ್ರೆ ಚಿಕನ್ನಿಂದ ಸ್ವಲ್ಪ ನೀರು ಬಿಡುತ್ತೆ, ಅದಕ್ಕೆ ಆಯಿಲಲ್ಲಿ ಫಾಸ್ಟಾಗಿ ಫ್ರೈ ಆಗುತ್ತೆ. ಆವಾಗ ಫ್ಲೇವರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮನೇಲೇ ಮಾಡಿರೋ ಬಿರಿಯಾನಿ ಪೌಡರ್ನ 3 ಸ್ಪೂನ್ಸ್ ಆ್ಯಡ್ ಮಾಡಿದ್ದೀನಿ. ನಿಮ್ಗೇನಾದರೂ ಈ ಪೌಡರ್ ರೆಸಿಪಿ ಬೇಕಂದರೆ ಕಮೆಂಟಲ್ಲಿ ರೆಸಿಪಿ ಅಂತ ಹಾಕಿ. ಇವಾಗ ಒಂದು ಪಾತ್ರೆಯಲ್ಲಿ 1 kg ಅಕ್ಕಿನ ಅಳತೆ ಮಾಡ್ಕೋಬೇಕು. ನೀಟಾಗಿ ಅಕ್ಕಿನ ವಾಶ್ ಮಾಡಿ ಇಟ್ಕೋಬೇಕು. ಅದೇ ಪಾತ್ರೆಯಲ್ಲಿ 1/2 ನೀರನ್ನ ಮಳ್ಸ್ಕೋಬೇಕು. ಸೊ ಯಾಕೆ ನಾವು ಮಳ್ಸ್ಕೋಬೇಕು ಅಂದರೆ, ನಾವು ತಣ್ಣೀರನ್ನ ಹಾಕ್ಬಿಟ್ರೆ ಅದೇನಾಗುತ್ತೆ, ಬಾಯ್ಲ್ ಆಗೋ ಅಷ್ಟೊತ್ತಿಗೆ ಮಸಾಲೆ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಸೊ ನಾವು ಬಿಸಿನೀರು ಹಾಕಿದಾಗ ಮೊದಲೇ ಅದು ಪೀಸ್ ಬಿಸಿ ಇರುತ್ತಲ್ಲ, ಸೊ ಬಿಸಿನೀರು ಹಾಕಿದಾಗ ಅಬ್ಸರ್ವ್ ಆಗಿಬಿಡುತ್ತೆ. ಇವಾಗ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಓಕೆ ನೋಡಿ, ನೀವು ಮಿಕ್ಸ್ ಮಾಡಿದಾಗ ಸೈಡಲ್ಲಿ ಆಯಿಲ್ ಬರುತ್ತಲ್ಲ ಅದು ಬರಬೇಕು. ಸೊ ಆವಾಗ ಅದು ಚೆನ್ನಾಗಿ ಬರುತ್ತೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ. ಸ್ವಲ್ಪ ಅದು ಮಳ್ತಾ ಇದೆ ಅಂದಾಗ ರೈಸ್ನ ಆ್ಯಡ್ ಮಾಡೋಣ. ರೈಸ್ ಮಿಕ್ಸ್ ಮಾಡಿದಾಗಲೂ ಅಷ್ಟೇ ಲೈಟಾಗಿ ಮಿಕ್ಸ್ ಮಾಡಬೇಕು. ಫಾಸ್ಟಾಗಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ಎಲ್ಲ ನುಚ್ಚಾಗಿಬಿಡುತ್ತೆ. ಸೊ ಲೈಟಾಗಿ ಮಿಕ್ಸ್ ಮಾಡಬೇಕಷ್ಟೇ. ಇದನ್ನು ನಾವು ಒಂದು 10 ಮಿನಿಟ್ಸ್ ಹಂಗೆ ಬಿಟ್ಬಿಡೋಣ. ಲೈಕ್ ನೀರು ಸ್ವಲ್ಪ ಕಮ್ಮಿ ಆಗಬೇಕು ನೋಡಿ, ಈ ಥರ ಬರಬೇಕು. ಸ್ವಲ್ಪ ಬಾಯ್ಲ್ ಆಗ್ತಾ ಇರುತ್ತಲ್ಲ ಆವಾಗ ಪ್ಲೇಟ್ ಮುಚ್ಚಬೇಕು. ನಾನಿವಾಗ ದಮ್ ಕಟ್ತಾ ಇದ್ದೀನಿ. ಸೊ ವೆಯ್ಟ್ ಇರೋ ಐಟಮ್ಸ್ನ ನೀವು ಇಡ್ಬೋದು. ನಿಮ್ಮ ಮನೇಲಿ ಯಾವುದಾದ್ರೂ ವೆಯ್ಟ್ ಇರೋ ಐಟಮ್ಸ್ ಇದ್ದರೆ ಆ ಥರ ಇಡಿ. ಇದನ್ನು ನೀವು ಕಮ್ಮಿ ಫ್ಲೇಮಲ್ಲಿ ಇಡಬೇಕು. ನೋಡಿದ್ರೇ ತಿನ್ನಬೇಕು ಅನಿಸ್ತಿದೆ, ಆ ಥರ ಇದೆ. ನಿಮ್ಮ ಮನೇಲೂ ಕೂಡ ಈ ರೆಸಿಪಿನ ಟ್ರೈ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಬಿರಿಯಾನಿ ಸ್ಮೆಲ್ ನನಗೆ ಅದು ಮಾಡ್ತಾ ಇದ್ದಾಗಲೇ ತಿನ್ನಬೇಕು ಅನಿಸ್ತಾ ಇತ್ತು, ಯಾವಾಗ ಆಗುತ್ತೋ ಅಂತ. ಅಷ್ಟು ಚೆನ್ನಾಗಿತ್ತು. ಸೊ ನಿಮ್ಮ ಮನೇಲೂ ಈ ರೆಸಿಪಿನ ಟ್ರೈ ಮಾಡಿ ಮರಿಬೇಡಿ. ನಿಮ್ಮ ಮನೇಲೂ ಒಂದ್ಸತಿ ಈ ರೆಸಿಪಿನ ಮಾಡಿಕೊಂಡು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಆ ಒಂದೊಂದು ಬೈಟ್ ತಿಂದಾಗಲೂ ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿಂದೆ. ಆ ಪೀಸು ಅಷ್ಟೇ ಫುಲ್ಲು ಸ್ಮೂತಾಗಿದೆ, ತುಂಬ ಚೆನ್ನಾಗಿತ್ತು. ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.